ಪೂಜೆ ಮಾಡಿಬಿಟ್ಟು ಒಳಗಡೆ ಕರ್ಕೊಂಡು ಹೋಗಬೇಕು. ಸೊ ಅಕ್ಕ ಮತ್ತು ನಮ್ಮ ಆಂಟಿ, ಕಣ್ಣು, ವಿಕಿ ಎಲ್ಲರೂ ಎದ್ದಿದ್ದಾರೆ. ಸೊ ಅವ್ರದ್ದೆಲ್ಲ ಸ್ನಾನ ಆಗಿ ಅವರು ಕೂಡ ರೆಡಿಯಾಗಿದ್ದರು ಬೇಗ. ಮಕ್ಕಳು ಬೇಗ ಎದ್ಬಿಟ್ಟಿದ್ರು. ಅವರು ಕೂಡ ನಿದ್ದೆ ಮಾಡಿದ್ದೇ ಕಡಿಮೆ. ಫುಲ್ಲು ಆಟ ಆಡಿಕೊಂಡು ನೈಟೆಲ್ಲ ಇದ್ದರು. ಅವರು ಮಾವಂದ್ರಿದ್ರಲ್ವ, ಅಂದರೆ ಚಿಂಟು, ಚೇತು ನಮ್ಮ ಆಂಟಿ ಮಕ್ಕಳು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡ್ಕೊಂಡಿದ್ರು. ಸೊ ಅವರು ಕೂಡ ಮಲಗಿದ್ದೇ ಲೇಟು. ಮತ್ತು ನಾನು ಹೇಳೋ ಟೈಮ್ಗೆ ಅವರು ಕೂಡ ಎದ್ಬಿಟ್ರು. ಸೊ ಇಲ್ಲಿ ಪೂಜೆ ಮಾಡ್ತಾಯಿದ್ದೀವಿ ಬಾಗಿಲಿಗೆ. ಹಸುಗೆಲ್ಲ ಪೂಜೆ ಮಾಡಿದ್ದಾಯಿತು. ಸೊ ಈಗ ಬಾಗಿಲಿಗೆ ಪೂಜೆ ಮಾಡಿಬಿಟ್ಟು ನಂತರ ತುಳಸಿ ಗಿಡ ಇದೆ. ಸೊ ಅಲ್ಲಿ ತುಳಸಿ ಗಿಡದ ಹತ್ರ ಎಲ್ಲ ಪೂಜೆ ಮಾಡಿ ನಂತರ ಕರುನ ಮನೆ ಒಳಗಡೆ ಕರ್ಕೊಂಡು ಬರಬೇಕು. ಸೊ ನಿಮಗೆ ಗೊತ್ತೇ ಇರುತ್ತೆ ಏನೇನೆಲ್ಲ ಶಾಸ್ತ್ರಗಳಿರುತ್ತೆ ಅಂಥೇಳಿ. ಸೊ ನಮ್ಮ ಮನೇಲಿ 2 ಹಸು ಇದೆ. ಕರು ಎರಡನ್ನೂ ಕರ್ಕೊಂಡು ಬಂದಿದ್ವಿ ಒಳಗಡೆ. ಮತ್ತು ಅದಕ್ಕೆ ತಿನ್ನೋದಕ್ಕೆ ಹಣ್ಣು ಅದೆಲ್ಲ ಕೊಟ್ವಿ, ಮತ್ತು ಬೆಲ್ಲ ಅಕ್ಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ವಿ. ಸೊ ತಿಂತಾ ಇದೆ ಒಳಗಡೆ ಹೋಗ್ಬಿಟ್ಟು. ಆ್ಯಂಡ್ ಅಷ್ಟರಲ್ಲಿ ನಮ್ಮ ಪುಟಾಣಿಗಳು ಸ್ನಾನ ಮಾಡಿಕೊಂಡು ಬಂದರು. ಅಮ್ಮ ಮಾಡಿಸಿ ರೆಡಿ ಮಾಡಿದರು. ಸೊ ಆಮೇಲೆ ನಮ್ಮ ಅಕ್ಕ ಅವ್ರಿಗೆ ನೀಟಾಗಿ ಎಲ್ಲ ರೆಡಿ ಮಾಡಿದ್ರು. ಸೊ ಪೂಜೆ ನಡೀತಾ ಇತ್ತಲ್ವ, ಸೊ ಅದಕ್ಕೆ ನಮ್ಮ ಪುಟಾಣಿಗಳು ಹಾಗೆ ಬಂದರು. ಚಾರು ಮತ್ತು ಸ್ಫೂರ್ತಿಯವರು. ಸೊ ಅವ್ರಿಗೂ ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ನೈಟ್ ನಿದ್ದೆ ಮಾಡಿರಲಿಲ್ಲ ಅವರು. ಸೊ ನಿದ್ದೆ ಕಣ್ಣಲ್ಲೇ ಅರ್ಧಂಬರ್ಧ ನೋಡ್ತಾಯಿದ್ರು ಪೂಜೆ ಹೇಗೆ ಮಾಡ್ತಾರೆ ಅಂತ. ಸೊ ಇಲ್ಲಿ ಹೊಸ್ಲತ್ರ ಅಕ್ಕಿ ಇಟ್ಬಿಟ್ಟು, ಸೊ ಅದನ್ನು ಕೈಯಲ್ಲಿ ಮುಂದೆ ತಳ್ಳಿಬಿಟ್ಟು ಒಳಗಡೆ ಬರಬೇಕು ಬಲ್ಗಾಲಿಟ್ಕೊಂಡು. ಇದೊಂಥರ ಎಕ್ಸ್ಪೀರಿಯೆನ್ಸ್, ಹೊಸ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ನಾವು ಮದುವೆ ಆದಾಗ ಈ ಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಮಾಡಿರ್ತೀವಿ ಅಲ್ವಾ. ಸೊ ಮತ್ತು ಈ ಥರ ಪೂಜೆ ಟೈಮಲ್ಲಿ ಮತ್ತು ಈ ಥರ ಹೊಸ ಎಕ್ಸ್ಪೀರಿಯೆನ್ಸ್ನ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಆ್ಯಂಡ್ ಇಲ್ಲಿ ಅಡುಗೆ ಮನೆಯಲ್ಲಿ ಒಲೆ ಇಟ್ಟಿದ್ದೀವಲ್ವ, ಸೊ ಹಾಲು ಉಗ್ಸ್ಬೇಕು. ಸೊ ಒಲೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಹಾಲಿಟ್ಟು ಒಲೆ ಮೇಲೆ ಸೊ ಉಗ್ಸ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಹಾಲು ಉಗ್ದು ಆ್ಯಂಡ್ ನೆಕ್ಸ್ಟು ನಾನು ಹಾಲಿಗೆ ಸಕ್ಕರೆ ಹಾಕ್ಬಿಟ್ಟು ಎಲ್ಲರಿಗೂ ಕೊಟ್ಟೆ ಹಾಲು. ಸೊ ಎಲ್ಲರೂ ಕುಡಿದ್ರು. ವಿಕ್ಕಿ ಮಾಡಿರೋದು ವಿಡಿಯೋ ಅವನು ಉದ್ದುದ್ದ ಮಾಡಿಬಿಟ್ಟಿದ್ದಾನೆ, ಅವನಿಗೆ ಗೊತ್ತಿರಲಿಲ್ಲ. ಸೊ ಆ್ಯಂಡ್ ಇಲ್ಲಿ ಮನೆ ಸುತ್ತಲೂ ಇದೆಲ್ಲ ನಿಂಬೆಹಣ್ಣು ಅದೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಆಮೇಲೆ ಮನೆ ಮುಂದ್ಗಡೆ ದೊಡ್ಡದಾಗಿ ಬಾಳೆ ಎಲೆ ಎಲ್ಲ ಹಾಕಿ ನೀಟಾಗಿ, ಸೊ ಅಲ್ಲಿ ಕೂಡ ಇದು ಯೆಲ್ಲೋ ಕಲರ್ ರೈಸ್ ಇರುತ್ತಲ್ವ, ಸೊ ಅದನ್ನೆಲ್ಲ ಇಟ್ಬಿಟ್ಟು ನೀಟಾಗಿ ಅದಕ್ಕೆಲ್ಲ ಅಲಂಕಾರ ಮಾಡಿ ಮತ್ತು ಅದಕ್ಕೂ ಕೂಡ ಪೂಜೆ ಮಾಡಬೇಕು. ರಂಗೋಲಿ ಎಲ್ಲ ಹಾಕಿದ್ರು ನಮ್ಮ ಆಂಟಿ. ತುಂಬಾ ಹೆಲ್ಪ್ ಮಾಡಿದ್ರು. ನಿಜವಾಗ್ಲೂ 80% ಕೆಲಸ ಮಾಡಿದ್ದು ಅಂದರೆ ನಮ್ಮ ಆಂಟಿನೇ. ಪ್ರತಿಯೊಂದು ಹೇಳ್ಕೊಟ್ಟಿದ್ದು ಆಂಟಿ. ಆ್ಯಂಡ್ ಪ್ರತಿಯೊಂದು ನಿಂತು ಮಾಡಿಸಿದ್ದು ಆಂಟಿ. ನಿಜವಾಗ್ಲೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಂಟಿಗೆ. ಎಲ್ಲ ಗೊತ್ತು, ಪ್ರತಿಯೊಂದು ಗೊತ್ತು ಅವ್ರಿಗೆ. ನಿಜವಾಗ್ಲೂ ಅವ್ರ ಹತ್ರ ಕಲಿಯೋದು ತುಂಬಾ ಇದೆ. ಸೊ ಪ್ರತಿಯೊಂದು ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇದಾದಮೇಲೆ ಏನು ರೆಡಿ ಮಾಡ್ಕೊಳ್ಬೇಕು, ಸೊ ಹೀಗೆ ಪ್ರತಿಯೊಂದನ್ನು ರೆಡಿ ಮಾಡಿ ಆಗಲೇ ಇಟ್ಬಿಟ್ಟಿದ್ರು ಅವರು. ಸೊ ಅವರ ಹೆಲ್ಪ್ ಇಲ್ಲದೆ ನಾವು ಇಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗ್ತಾ ಇರಲಿಲ್ಲ ಗೃಹ ಪ್ರವೇಶ. ಮೈನಾಗಿ ನಮ್ಮ ಆಂಟಿ ತುಂಬಾ ಹೆಲ್ಪ್ ಮಾಡಿದ್ರು ಪೂಜೆ ವಿಷಯದಲ್ಲಿ. ಆ್ಯಂಡ್ ಅಮ್ಮ ಬಂದು ಅಡುಗೆ. ಸೊ ಅಡುಗೆ ಎಲ್ಲ ಮಾಡಿದ್ದು ಅಮ್ಮ. ತುಂಬ ಚೆನ್ನಾಗಿ ಮಾಡಿದರು ಅಡುಗೆ. ಸೊ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ. ಆ್ಯಂಡ್ ಇಲ್ಲಿ ಅದು ಬೂದ್ ಕುಂಬಳಕಾಯಲ್ಲಿ ಒಡೆದ್ಮೇಲೆ ಅದರಲ್ಲಿ ಕುಂಕುಮ ಹಾಕಿರ್ತೀವಲ್ವ, ಸೊ ಅದನ್ನೆಲ್ಲ ಕೈಗೆ ಅಂಟಿಸ್ಕೊಂಡು
ಗೋಡೆಗೆ ಅಂಟಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ಆರತಿ ಮಾಡ್ತಾ ಇದ್ದೀವಿ ಆಂಟಿ ಮತ್ತು ಯಶು ನಾನು. ಸೊ ಆರತಿ ಮಾಡಿಬಿಟ್ಟು ಬಾಗಿಲಿಗೆ ಆರತಿ ನೀರನ್ನು ಅಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಅಭಿಷೇಕ ಮತ್ತು ದೇವರಿಗೆ ವಿಗ್ರಹಗಳಿಟ್ಬಿಟ್ಟು ನಮ್ಮದು ಮನೆ ದೇವರು ವೆಂಕಟರಮಣ ಸ್ವಾಮಿ. ಸೊ ವೆಂಕಟರಮಣ ಸ್ವಾಮಿಗೆ ಅಭಿಷೇಕ ಮಾಡಿದ್ವಿ ಮತ್ತು ಕುಂಕುಮಾರ್ಚನೆ ಮಾಡಿದ್ವಿ. ಸೊ ಎಲ್ಲ ನೀವು ನೋಡ್ಬೋದು, ಫುಲ್ಲು ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ನಮ್ಮ ಪುಟಾಣಿಗಳು ಸ್ವಲ್ಪ ವಿಡಿಯೋ ಮಾಡಿದ್ದಾರೆ, ತುಂಬಾ ಹೆಲ್ಪ್ ಮಾಡಿದ್ರು ನಮ್ಮ ಪುಟಾಣಿಗಳು ಕೂಡ. ನಾನಂತೂ ವಿಡಿಯೋ ಮಾಡೋದಕ್ಕಾಗ್ತಾ ಇರಲಿಲ್ಲ. ಸೊ ನಾನು ಪೂಜೆ ಕೂತ್ಕೊಂಡಿದ್ದೆ ಅಲ್ವಾ, ನಮ್ಮ ಪುಟಾಣಿಗಳು ಏನೋ ಅವ್ರಿಗೆ ಆದಷ್ಟು ಟ್ರೈ ಮಾಡಿ ವಿಡಿಯೋ ಮಾಡಿದ್ದಾರೆ. ಆ್ಯಂಡ್ ಎಸ್, ನಾನಂತೂ ತುಂಬ ಖುಷಿ ಪಟ್ಟೆ. ಫೈನಲಿ ಓಕೆ, ಪರವಾಗಿಲ್ಲ, ವಿಡಿಯೋ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದೆ. ಸೊ ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕಂತೆ, ವಿಡಿಯೋ ಎಲ್ಲ ಮಾಡಿ ನನಗೆ ಕೊಟ್ಟಿರೋದಕ್ಕೆ ಅವ್ರಿಗೆ ಗಿಫ್ಟ್ ಕೊಡಿಸ್ಬೇಕಂತೆ. ಸೊ ಆಯಿತು, ಕೊಡಿಸ್ತೀನಿ ಅಂತ ಹೇಳಿದ್ದೀನಿ. ಸೊ ಪೂಜೆ ಮಾಡ್ತಾಯಿದ್ದೀವಿ ಇಲ್ಲಿ. ಆ್ಯಂಡ್ ಸೊ ಪೂಜೆ ಆದಮೇಲೆ ನೆಕ್ಸ್ಟು ಹೋಮ. ಮತ್ತು ನಾನು ಎಲ್ಲ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ, ಸ್ವಲ್ಪ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ ವಿಡಿಯೋ. ಸೊ ತುಂಬ ಲೆಂತ್ ಆಗೋಗುತ್ತೆ ವಿಡಿಯೋ. ನಾನು ಪೂರ್ತಿ ಡೀಟೇಲಾಗಿ ಪೂಜೆದೆಲ್ಲ ತೋರಿಸ್ಬೇಕು ಅಂತಂದರೆ ಅದು ಆಗಲ್ಲ, ತುಂಬ ಲೆಂತ್ ಆಗೋಗುತ್ತೆ. ಸೊ ಅದಕ್ಕೆ ಮೇಯ್ನ್ ಮಾತ್ರ ನಾನು ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ಕ್ಲಿಪ್ಸ್ನ ತೊಗೊಂಡು. ಆ್ಯಂಡ್ ಸೊ ಈಗ ಹೋಮ ಸ್ಟಾರ್ಟ್ ಆಗಿದೆ, ಹೋಮ ಮಾಡ್ತಾಯಿದ್ವಿ. ಹೋಮಕ್ಕೆ ಅವರು ಮಂತ್ರ ಹೇಳ್ತಾ ಇರ್ತಾರೆ. ಸೊ ನಾವು ಅದಕ್ಕೆ ಯೆಲ್ಲೋ ಕಲರ್ ರೈಸ್ ಮಾಡ್ಕೊಂಡಿರ್ತೀವಲ್ವ, ಸೊ ಅದನ್ನು ಸ್ವಲ್ಪನೇ ಹಾಕಬೇಕು. ಮತ್ತು ಪೊಂಗಲ್ ಮಾಡಿರ್ತೀವಿ, ಸೊ ಅದನ್ನು ಕೂಡ ಹಾಕಬೇಕು. ಆ್ಯಂಡ್ ಎಸ್, ಈ ರೀತಿ ಹೋಮ ನಡೀತಾ ಇದೆ. ಕಣ್ಣು ಬಂದು ನನ್ನ ಮೇಲೆ ಕುತ್ಕೊಂಡಿದ್ದಾನೆ. ಕಣ್ಣೂರಿ ಬರುತ್ತೆ, ಸ್ವಲ್ಪ ದೂರ ಕುತ್ಕೊಳ್ಳೋ ಅಂತ ಹೇಳಿದ್ರು ಅವ್ನು ಕೇಳಿಲ್ಲ. ಇಲ್ಲ ನಾನು ಕುತ್ಕೊಳ್ತೀನಿ ಅಂತೇಳಿ ಕುತ್ಕೊಂಡಿದ್ದಾನೆ. ಬಟ್ ನನ್ನ ಪುಣ್ಯಕ್ಕೆ ತೀಟೆ ಏನೂ ಮಾಡಿಲ್ಲ. 1-2 ಸಲ ಕೇಳ್ದ, ನಾನು ಹೋಮಕ್ಕೆ ಹಾಕ್ತೀನಿ ನನ್ನ ಕೊಡಿ ಬಟ್ಲು ಅಂತ 1-2-3 ಸಲ ಅಂತ ಕೇಳ್ದ. ಬಟ್ ಇಲ್ಲ, ನೀನು ಬೀಳಿಸ್ಬಿಡ್ತೀಯ, ಸೊ ಹೋಮ ಹತ್ರ ಎಲ್ಲ ಹುಷಾರಾಗಿರಬೇಕು ಅಂತ ಸ್ವಲ್ಪ ಸ್ಮೂತಾಗಿ ಹೇಳಿದೆ. ಆಮೇಲೆ ಸೈಲೆಂಟ್ ಆಗಿಬಿಟ್ಟ. ಆ್ಯಂಡ್ ಚಾರು ಬಂದು ಕೂತ್ಕೊಂಡಿದ್ಲು ಅಲ್ಲೇ ಪಕ್ಕದಲ್ಲಿ. ಹೋಮ ಮಾಡಬೇಕಾದ್ರೆ ಎಸ್, ಹೊಗೆ ಫುಲ್ಲು ಇದ್ದೇ ಇರುತ್ತೆ ಮನೆ ತುಂಬ. ಮತ್ತು ಸ್ವಲ್ಪ ಜನನ ಮಾತ್ರ ಇನ್ವೈಟ್ ಮಾಡಿದ್ವಿ ಪೂಜೆಗೆ. ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡು ಸಿಂಪಲ್ಲಾಗಿ ಮಾಡಿದ್ವಿ ಅಷ್ಟೇ, ತುಂಬ ಜನನ ಇನ್ವೈಟ್ ಮಾಡಿರಲಿಲ್ಲ. ಸೊ ನಮ್ಮ ಪುಟಾಣಿಗಳು ಎಲ್ಲರೂ ಇದ್ದಾರೆ. ಆ್ಯಂಡ್ ಕನ್ನು ವಿಕ್ಕಿ ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಂಡಿದ್ದಾರೆ, ಸ್ವಲ್ಪ ಡಿಸೈನ್ ಬೇರೆ ಬಟ್ ಕಲರ್ ಒಂದೇ ಥರ. ಚಾರುಗೆ ಮತ್ತು ಸ್ಫೂರ್ತಿಗೆ ಮತ್ತು ಯಶುಗೆ ಲಂಗ ಬ್ಲೌಸ್ ಸ್ಟಿಚ್ ಮಾಡಿಸಿದ್ದು. ಓಂ ಭಟ್ ನಮಃ ಜಾತನಾಸಿಮಾಯ ಸ್ವಾಹಾ. ಓಂ ನಮೋ ನರಸಿಂಹಾಯ ಹಿರಣ್ಯಕಶಿಪಧಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ಶಾಕಿನಿ ಡಾಕಿನಿ ಮೂಲ. ಆ್ಯಂಡ್ ಫೈನಲಿ ಪೂಜೆ ಎಲ್ಲ ಆದಮೇಲೆ ಊಟ ಮಾಡ್ತಾಯಿದ್ವಿ. ಅಮ್ಮನೇ ಮಾಡಿದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಫುಲ್ಲು ಅಡುಗೆಗಳೆಲ್ಲ ಪಲ್ಯ ಮತ್ತು ರಸಮ್, ಒಬ್ಬಟ್ಟದ್ದು ಸಕ್ಕತ್ತಾಗಿ ಮಾಡಿದರು. ಅಮ್ಮ ಎಕ್ಸ್ಪರ್ಟ್ ಒಬ್ಬಟ್ಟು ಮಾಡೋದ್ರಲ್ಲಿ. ಸೊ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ಹಾಯ್ ಫ್ರೆಂಡ್ಸ್, ಈಗ ಫ್ರೀ ಆಯಿತು ನನಗೆ ನಿಮ್ಮ ಜೊತೆ ಮಾತಾಡೋದಕ್ಕೆ. ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ಸೊ ಬೆಳಗ್ಗೆಯಿಂದ ಫುಲ್ ಬ್ಯುಸಿ, ಮಾತಾಡೋದಕ್ಕಾಗಿಲ್ಲ ನಿಮ್ಮ ಜೊತೆ. ಆ್ಯಂಡ್ ಸೊ ಎಲ್ಲರೂ ಬಂದಿದ್ದರು, ಸ್ವಲ್ಪ ಜನಕ್ಕೆ ಮಾತ್ರ ಇನ್ವೈಟ್ ಮಾಡಿದ್ವಿ, ಬಂದಿದ್ದರು. ಆ್ಯಂಡ್ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ. ಹೊರಟರು ಎಲ್ಲರೂ, ಅಮ್ಮ ಆಂಟಿ ಅವರೆಲ್ಲರೂ ಹೋದರು. ಸೊ ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಸಂಜೆ ಆಗ್ತಾ ಬಂದಿದೆ. ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು, ಪಾತ್ರೆ ವಾಶ್ ಮಾಡಬೇಕು, ಜಾಸ್ತಿ ಇದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ. ಆದರೆ
ಬೇರೆ ಆಪ್ಷನ್ ಇಲ್ಲ, ಕ್ಲೀನ್ ಮಾಡಲೇಬೇಕು. ಮಾಡಿಬಿಟ್ರೆ ನಾಳೆಗೆ ಈಸಿ ಆಗುತ್ತೆ. ಸೊ ಆಮೇಲೆ ರೆಸ್ಟ್ ಮಾಡ್ಬೋದು. ಸೊ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ದೀಪ ಹಚ್ಬಿಟ್ಟು ಕುಂಕುಮ ಕೊಡಬೇಕು. ನಮ್ಮ ಮನೆ ಪಕ್ಕ ಇರೋರನ್ನೆಲ್ಲ ಕರೆದ್ಬಿಟ್ಟು ಸೊ ಅವ್ರಿಗೆ ಕುಂಕುಮ ಕೊಟ್ಬಿಟ್ಟು ಆ್ಯಂಡ್ ನೆಕ್ಸ್ಟು ಏನಾದರೂ ಉಳಿದ್ರೆ ಆ ಕೆಲಸ ಮಾಡಬೇಕು. ಈಗಂತೂ ಫುಲ್ಲು ಕೆಲಸ ಇದೆ, ಫುಲ್ಲು ಬಿಸಿ ಕ್ಲೀನಿಂಗ್ ಕೆಲಸ. ಸೊ ನಿದ್ದೆ ಬರ್ತಾಯಿದೆ, ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಫ್ರೆಂಡ್ಸ್. ಓಕೆ, ನಿಮ್ಮ ಜೊತೆ ಮಾತಾಡಿರಲಿಲ್ವಲ್ಲ, ಸೊ ಅದಕ್ಕೆ ಈಗ ಮಾತಾಡೋಣ ಅಂತೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಬಟ್ ಮಾತಾಡೋದಕ್ಕೂ ಆಗ್ತಾಯಿಲ್ಲ. ಆ್ಯಂಡ್ ಇವತ್ತಿನ ವಿಡಿಯೋ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲೀಸ್ಗೆ. ಓಕೆ, ನನ್ನ ವಾಯ್ಸ್ ಬರ್ತಾಯಿಲ್ಲ, ಈಚೆ ಟ್ರೈ ಮಾಡ್ತಾಯಿದ್ದೀನಿ ಜೋರಾಗಿ ಮಾತಾಡೋದಕ್ಕೆ, ಅದು ಆಗ್ತಾಯಿಲ್ಲ, ಅಷ್ಟು ಟೈರ್ಡ್ ಆಗಿದೆ. ಸೊ ಓಕೆ ಫ್ರೆಂಡ್ಸ್, ಬಾಯ್.